ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿ. ಈಗಂತೂ ಮಕ್ಕಳದ್ದು ಸಮ್ಮರ್ ಹಾಲಿಡೇ ಮುಗೀತು ನೋಡ್ರಿ. ಎಲ್ಲ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ಟೈಮ್ ಹೆಲ್ದಿಯಾಗಿ ಕಡಿಮೆ ಟೈಮ್ ಒಳಗೆ ಏನು ನಾಷ್ಟ ಮಾಡ್ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಮಕ್ಕಳಿಗೆ. 8 ಗಂಟೆ ಅಂದ್ರೆ ಹೋಗ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ಫಟಾಫಟ್ ಅಂಥೇಳಿ ನಾಷ್ಟ ರೆಡಿ ಮಾಡೋದು ತೋರ್ಸಾತೀನಿ ನೋಡ್ರಿ. ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡಿನಿ. ಅದರೊಳಗೆ 2 ಕಪ್ ಅಷ್ಟೇ ರವೆ ತೊಗೊಂಡೇನಿ. ಆಮೇಲೆ 1 ಕಪ್ ಅಷ್ಟು ಅವಲಕ್ಕಿ ತೊಗೊಂಡೇನಿ ನೋಡ್ರಿ. ಅವಲಕ್ಕಿನ ತೊಳ್ಕೊಂಬಂದ್ಬಿಡ್ತೇನೆ ರೀ. ಫಸ್ಟೇ 1-2 ಸತಿ ನೀರು ಹಾಕಿ, ಅದ್ರೊಳಗೆ ಧೂಳು ಇರ್ತೈತಲ್ಲ, ಹಾಗಾಗಿ ಈಗ ನೋಡ್ರಿ ಅವಲಕ್ಕಿನ ಅದ ರವದಾಗ ಹಾಕಿದೆ ಅನ್ನೋ ತೊಳೆದು ಆಮೇಲೆ ಮೊಸರು ಹಾಕ್ತೇನೆ ನೋಡ್ರಿ. 1.5 ಕಪ್ ಅಷ್ಟು ಮೊಸರು ಹಾಕ್ಕೋತೇನೆ. ನಿಮ್ಗೆ ಯಾವ್ದು ಹುಳಿ ಇತ್ತು ನಾರ್ಮಲ್ ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಮೊಸರು ಹಾಕೋರಿ. ಈಗ ಮೊದಲಿಗೆ ಮೊಸರು ಅವಲಕ್ಕಿ ರವಾನ ಕಲಸಿಟ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಈ ರೀತಿ ಕಲಸ್ಕೊಂಡ್ಕೊಂಡೆ ನಾನು. ಈಗ ಒಂದು 5 ನಿಮಿಷ ಒಳಗೆ ಅಂದ್ರೆ ಇದು ನೆನೆದು ಬಿಡ್ತೈತಿ. ಭಾಳ ಟೈಮು ಬೇಕಾಗೋಂಗಿಲ್ಲ. ಇದನ್ನು ಬಾಯಿ ಮುಚ್ಚಿ ಸೈಡ್ಗೆ ಇಡ್ತೇನೆ ನೋಡ್ರಿ. ನಾ ರಾತ್ರಿ ಇದನ್ನು ಕಡ್ಲಿಕಾಳು ಹಾಕಿದ್ದೆ. ನಾನು ಒಂದಿನ ಲೇಟ್ ಆಗ್ತಿ ಇದನ್ನು ಮಾಡೋದು. ಹಾಗಾಗಿ ನೋಡ್ರಿ ಕಡ್ಲಿಕಾಳೆಲ್ಲ ಮೆಳಕಿ ಬಂದುಬಿಡ್ತು. ನಾ ಹಿಂದಿನ ದಿನನ ಮಾಡ್ಬೇಕಾಯ್ತು, ಅವತ್ತು ಮಾಡೋಕ್ಕಾಗಲಿಲ್ಲ ವಿಡಿಯೋ. ಈಗ ಒಂದಿನ ಬಿಟ್ಟು ಮಾಡತ್ತೀನಿ, ಹಾಗಾಗಿ ಮೆಳಕಿ ಬಂದಾವಿವು ನೋಡ್ರಿ. ಕಡ್ಲಿಕಾಳು ನಾಲ್ಕು ರವೆ ತೊಗೊಂಡಿದ್ನಲ್ಲ, ಅದ 1 ಕಪ್ಲೆ ನಾನು ಕಡ್ಲಿಕಾಳು ತೊಗೊಂಡಿನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ. ಇವು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗಿ ಇರ್ತೈತ್ರಿ. ಮಕ್ಕಳು ಇವನ್ನಂತರೂ ಹಂಗೆ ತಿನ್ನೋಂಗಿಲ್ಲ. ಈ ರೀತಿ ಎದ್ರೊಳಗಾರ ಹಾಕ್ಕೊಟ್ರೆ ಮಕ್ಕಳಿಗೆ ಗೊತ್ತನೂ ಆಗೋದಿಲ್ಲ, ಹೆಲ್ದಿಯಾಗಿ ನಾಷ್ಟ ಆಗ್ತೈತ್ರಿ, ರೆಡಿ ಆಗ್ತೈತಿ. ನಾನು ಕಡ್ಲಿಕಾಳು ಹಾಕೊಂಡೀನಿ. ನಿಮ್ಗೆ ಯಾವ್ದು ಬೇಕಾದ ಇರ್ತೈತಲ್ಲ, ಹೆಸರು ಕಾಳು ಅಥವಾ ನಿಮ್ಮ ಯಾವ್ದು ಇರ್ತಾವಲ್ಲ ಮನೆಯೊಳಗೆ ಕಾಳು, ಅದನ್ನು ಹಾಕಿ ಮಾಡ್ಕೊಬೋದ್ರಿ ನೀವು. ಈಗ ಇದನ್ನು ರುಬ್ಕೊಂಬಂದ್ಯಾರಿ. ನೀರು ಸ್ವಲ್ಪ ಹಾಕಿಲ್ಲ, ಅಷ್ಟು ರುಬ್ಕೊಂಡು ಬಂದೆ ನೋಡ್ರಿ. ಆಮೇಲೆ ಈ ಕಡೆ ಇನ್ನೊಂದು ಜಾರ್ ತೊಗೊಂಡು ಅವಲಕ್ಕಿ ಮತ್ತು ರವೆ ಮೊಸರು ನೆನೆಸಿಟ್ಟಿದ್ನೆಲ್ಲ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಒಂದು ದೋಸೆ ಪಡ್ಡಿಗೆ ರುಬ್ತೇವಲ್ಲ ಸೇಮ್ ಅದೇ ರೀತಿನ ರುಬ್ಕೊರಿ. ಒಂದು ಸತಿಗೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ರಿ ನೋಡ್ರಿ. ಈ ರೀತಿ ನಾನು ಗಟ್ಟಿಗೆ ರುಬ್ಕೊಂಬಂದೆ. ದೋಸೆ ಪಡ್ಡು ಮಾಡ್ತೇವಲ್ಲ ಆ ರೀತಿ ರುಬ್ಕೊಂಬಂದೇನಿ. ಈಗ ಫಸ್ಟಿಗೆ ಕಲಿಸ್ಕೊಂಡ್ಬಿಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಗೆಯಷ್ಟು ಸೋಡಾ ಹಾಕೋತೇನೆ ನೋಡ್ರಿ ನಾನು. ಇದು ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಮಾಡ್ತಿರ್ತೇವಲ್ಲ ಒಂದು ಸ್ವಲ್ಪ ಹಗುರಾಗಿ ಸ್ವಲ್ಪ ಮೆತ್ತಗೆ ಹಾಕಾವ ನೋಡ್ರಿ. ಈಗ ಇದನ್ನು ಕಲಿಸ್ಕೊಂಡಿದ್ದಾತ್ರೆ ಆಮೇಲೆ ನಾವು ಕಡ್ಲಿಕಾಳು ರುಬ್ಕೊಂಡು ಬಂದಿದ್ನೆಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಪೂರ್ತಿ ಈ ರೀತಿ ಜಿನಗಾಗಿ ಸ್ವಲ್ಪ ನೀರು ಹಾಕೋಬಿಡ್ರಿ. ಫಸ್ಟಿಗೆ ನೀರು ಇರ್ತೈತದ, ಕಾಳೆಲ್ಲ ನೆಂದಿರ್ತಾವಲ್ಲ, ನೀರಂಗಿರ್ತೈತಿ. ನೀರಾಗತ್ತೆ ಮಾಡ್ಕೊಂಡ್ರೆ ಹಿಟ್ಟು ನಮಗೆ ಇದು ಪಡ್ಡು ಹಾಕೋಬೇಕಾರ ಚಲೋ ಆಗೋದಿಲ್ಲ ರೀ, ಹಂಚಿಗೆಲ್ಲ ಅಂಟ್ಕೊಂಡ್ಬಿಡ್ತಾವೆ ನೋಡ್ರಿ. 2 ಕಪ್ ರವೆ, 1 ಕಪ್ ಅವಲಕ್ಕಿ, ಆಮೇಲೆ 1.5 ಕಪ್ ಮೊಸರು, 1 ಕಪ್ ಕಡ್ಲಿಕಾಳು, ಇದಿಷ್ಟು ಹಾಕಿ ಮಾಡ್ಕೊಳತ್ತೇನೆ ರೀ. ಆಮೇಲೆ ಕರಿಬೇವು, ಕೊತ್ತಂಬರಿ, 1 ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದ್ದು, ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ, ಇದನ್ನಿಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ನೋಡ್ರಿ ಇಷ್ಟು ಒಂದು 5 ನಿಮಿಷದಾಗ ಅಂದ್ರೆ ಇಷ್ಟು ರೆಡಿ ಆಗಿಬಿಡ್ತೈತಿ. ಕಡ್ಲಿಕಾಳಂತರೂ ರಾತ್ರಿನ ನೆನಪು ಮಾಡಿ ನೆನಕ್ಕೆ ಹಾಕಿರ್ರಿ. ನಿಮ್ಗೇನಾರ ನೆನ್ಸಕ್ಕೆ ಟೈಮ್ ಇಲ್ಲಂದ್ರೆ ಹೆಸರು ಕಾಳು ಒಂದು ಸೀಟಿ ಮಾಡಿ ಅದನ್ನು ಆದರೂ ರುಬ್ಬಿ ಹಾಕೋಬೋದ್ರಿ ಇದಕ್ಕೆ. ಈಗ ಪಡ್ಡಿನ ಹಂಚಿಟ್ಟೇನಿ. ನಾನು ಪಡ್ಡು ಮಾಡತ್ತೀನಿ. ನಿಮಗೆ ಇದು ಪಡ್ಡು ಮಾಡೋಕೆ ಇಷ್ಟ ಇಲ್ಲಂದ್ರೆ ದೋಸೆ ಆದರೂ ಸಣ್ಣ ದೋಸೆ ಆದರೂ ಮಾಡ್ಕೋಬೋದ್ರಿ. ಪಡ್ಡಿನ ಹಂಚಿ ಕಾಯಕ್ಕಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡಿರ್ತೀನಿ ನೋಡ್ರಿ. ನಾನು ಹಾಕ್ಕೊಂಡು ಎಲ್ಲದಕ್ಕೂ ಪಡ್ಡು ಹಾಕ್ಕೊಂಬಿಡೋಣ. ಫಸ್ಟ್ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಈ ರೀತಿ ಪಡ್ಡು ಹಾಕೊಂಡ್ರಿ. ಆಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಒಳಗೆ ಇಟ್ಕೊಂಡು ಇವನ್ನ ಬೇಯಿಸ್ಕೊಳೋಣ. ಅಂದ್ರೆ ಕಲರ್ ಚಲೋ ಬರ್ತೈತೆ ನೋಡ್ರಿ ಇದು ಪಡ್ಡಿಂದ. ಈಗ ಒಂದು ಸ್ವಲ್ಪ ಹೊತ್ತನ ಆದಮೇಲೆ ಈ ರೀತಿ ಬಾಯಿ ಮುಚ್ಚಿಡ್ಬೇಕ್ರಿ. ಹಿಟ್ಟು ಹಾಕಿದ ಕೂಡ ಬಾಯಿ ಮುಚ್ಚಬೇಡ್ರಿ, ಉಬ್ಬೋದಿಲ್ಲ. ಒಂದು ಸ್ವಲ್ಪ ಹೊತ್ತನ ಆದಮೇಲೆ ಈ ರೀತಿ ಬಾಯಿ ಮುಚ್ಚಿಟ್ರೆ ಪಡ್ಡೆಲ್ಲ ನೋಡ್ರಿ ಇಷ್ಟು ಚಲೋ ಉಬ್ಬಿ ಬರ್ತಾವೆ. ನಾವು ಹಿಟ್ಟು ರೆಡಿ ಮಾಡೋದು ಅಷ್ಟೇ ಅಲ್ರಿ, ಪಡ್ಡನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಅದರದ್ದು ಮೆಥಡ್ ಗೊತ್ತಿರ್ಬೇಕು, ಅಂದ್ರೆ ನಾವು ಉಬ್ಬಿ ಬರ್ತಾವೆ ನೋಡ್ರಿ ಪಡ್ಡು. ನೋಡಿರಿ ಒಂದೊಂದು ಪಡ್ಡು ಈ ರೀತಿ ಹೊಳ್ಸಾಕೊಡ್ತೀನಿ. ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡಿಲ್ಲ, ಮಸ್ತಾಗ್ಯಾವು. ಕಲರ್ನು ನೋಡ್ರಿ ಇಷ್ಟು ಚಲೋ ಆಗ್ಯಾವ. ನಾರ್ಮಲಾಗಿ ಅಕ್ಕಿ ಅದು ರುಬ್ಬಿ ಮಾಡ್ತೇವಲ್ಲ ಅದಕ್ಕಿಂತನೂ ಸೂಪರಾಗಿ ಬಂದಾವ ಕಲರ್. ಬೆಳಗ್ಗೆ ಟೈಮ್ 5 ನಿಮಿಷದಾಗ ನಿಮಗೆ ಕಡ್ಲಿಕಾಳಿಂದ ಪಡ್ಡು ಮಾಡಿ ತೋರ್ಸಾತೇನೆ. ಫಟಾಫಟ್ ಅಂಥೇಳಿ ಮಕ್ಳಿಗಾತ ಆಫೀಸ್ಗಾತ ಯಾರಿಗಾದ್ರೂ ದೊಡ್ಡವರಿಂದ ಸಣ್ಣವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ನೋಡಿರಿ ಎರಡೂ ಕಡೆನೂ ಬೇಯಿಸ್ಕೊಂಡೆ ನಾನು. ಒಂದು 5 ನಿಮಿಷ ಬಿಟ್ಟು ಬೇಯಿಸ್ಕೊಂಡು ತಗೊಂಡ್ಬಿಡೋಣ್ರಿ. ಇದನ್ನು ಬಾಯಿ ಮುಚ್ಚಿರ್ತೇವಲ್ರಿ, ಹಾಗಾಗಿ ಒಂದು ಸ್ವಲ್ಪ ಜಲ್ದಿ ಬೇಯ್ತೈತಿ ನೋಡಿರಿ. ಸರ್ವ್ ಮಾಡತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡೆ ನಾನು. ಸೂಪರ್ ಆಗಿತ್ತು ರೀ. ಭಾಳ ಐಟಮ್ಸ್ ಏನಿಲ್ಲ ರೀ ಕೊಬ್ಬರಿ ಚಟ್ನಿಗೆ. ನಾನು ಆಗಲೇ ಒಂದು ಇಡ್ಲಿ ವಿಡಿಯೋದಾಗ ತೋರಿಸೇನೆ ನೋಡ್ರಿ. ಅಷ್ಟು ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮಾಡ್ಕೋಬೇಕ್ರಿ, ಸೂಪರಾಗಿ ಬರ್ತೈತಿ.
ನೋಡ್ರಿ ಒಳಗೆಲ್ಲ ಎಷ್ಟು ಚಲೋ ಬೆಂದಾವ, ಮೆತ್ತಗೂ ಆಗ್ಯಾವ. ಕೈಯಾಗ ಮುಟ್ಟಿದ ಕೂಡಲೇ ಹೊಡಿತಾವ ಪಡ್ಡ, ಅಷ್ಟು ಮೆದುವಾಗಿ ಅಷ್ಟು ಕ್ರಿಸ್ಪಿಗೆ ಆಗ್ಯಾವ ನೋಡ್ರಿ. ಬಿಸಿ ಬಿಸಿ ಪಡ್ಡಿನ ಜೊತೆ ಕೊಬ್ಬರಿ ಚಟ್ನಿ ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.